ಸಂವಿಧಾನದ ತಿದ್ದುಪಡಿ ಕ್ರಮವನ್ನು ಯಾವ ದೇಶದಿಂದ ಎರವಲು ಪಡೆಯಲಾಗಿದೆ ಅಂತಂದ್ರೆ ಸರಿಯಾದಂತ ಉತ್ತರ ದಕ್ಷಿಣ ಆಫ್ರಿಕಾ ಸಂವಿಧಾನದಿಂದ. ನೋಡಿ, ದಕ್ಷಿಣ ಆಫ್ರಿಕಾದ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ. ಸಂವಿಧಾನದ ತಿದ್ದುಪಡಿ ಕ್ರಮವನ್ನ ಯಾವ ದೇಶದಿಂದ ಎರವಲು ಪಡೆಯಲಾಗಿದೆ ಅಂತ ಕ್ವಶನ್ ಆಗಿದೆ. ದಕ್ಷಿಣ ಆಫ್ರಿಕಾ ಸಂವಿಧಾನದಿಂದ ಎರವಲವನ್ನ ಪಡೆಯಲಾಗಿದೆ. ಮಹಾಭಿಯೋಗದ ಪ್ರಕ್ರಿಯೆಯನ್ನು ಯಾವ ದೇಶದ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ? ಮಹಾಭಿಯೋಗ ಪ್ರಕ್ರಿಯೆ 80% ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ. ಅಮೆರಿಕ ಸಂವಿಧಾನ ನೋಡಿ, ಯುನೈಟೆಡ್ ಸ್ಟೇಟ್ ಆಫ್ ಅಮೆರಿಕ ಇದೆಲ್ಲ, ಈ ಅಮೆರಿಕ ದೇಶದ ಸಂವಿಧಾನದಿಂದ ಮಹಾಭಿಯೋಗ ಪ್ರಕ್ರಿಯೆಯನ್ನು ಎರವಲು ಪಡೆಯಲಾಗಿದೆ. ತಿದ್ದುಪಡಿ ನಿಯಮದ ಕುರಿತು ಸಂವಿಧಾನದ ಯಾವ ಭಾಗದಲ್ಲಿ ತಿಳಿಸಲಾಗಿದೆ? ಸಂವಿಧಾನದ ಯಾವ ಭಾಗದಲ್ಲಿ ತಿದ್ದುಪಡಿ ಕ್ರಮವನ್ನು ತಿಳಿಸಲಾಗಿದೆ? ಸಂವಿಧಾನದ 20ನೇ ಭಾಗ ನೋಡಿ. ತಿದ್ದುಪಡಿ ನಿಯಮ ಕುರಿತು ಸಂವಿಧಾನದ ಯಾವ ಭಾಗದಲ್ಲಿ ತಿಳಿಸಲಾಗಿದೆ ಅಂದ್ರೆ ಭಾರತ ಸಂವಿಧಾನದ 20ನೇ ಭಾಗದಲ್ಲಿ ತಿಳಿಸಲಾಗಿದೆ. ತಿದ್ದುಪಡಿಯ ನಿಯಮದ ಕುರಿತು ಸಂವಿಧಾನದ ಯಾವ ಭಾಗದಲ್ಲಿ ತಿಳಿಸಲಾಗಿದೆ ಅಂದ್ರೆ 20ನೇ ಭಾಗದಲ್ಲಿ. ತುರ್ತು ಪರಿಸ್ಥಿತಿಯನ್ನು ಸಂವಿಧಾನದ ಯಾವ ಭಾಗದಲ್ಲಿ? ಹದಿನೆಂಟನೇ ಭಾಗ ನೋಡಿ. ತುರ್ತು ಪರಿಸ್ಥಿತಿ ಅಂದ್ರೆ ಸಂವಿಧಾನದ 18ನೇ ಭಾಗ. ತಿದ್ದುಪಡಿ ಅಧಿನಿಯಮ ಅಂತಂದ್ರೆ 20ನೇ ಭಾಗ. ತಿದ್ದುಪಡಿಯನ್ನು ಕುರಿತು ಸಂವಿಧಾನದ ಯಾವ ವಿಧಿ ತಿಳಿಸ್ತದೆ? ಯಾವ ವಿಧಿಯಲ್ಲಿ ತಿದ್ದುಪಡಿಯ ನಿಯಮದ ಕುರಿತು ತಿಳಿಸುವಂತ ವಿಧಿಯಾಗಿದೆ? 360ನೇ ವಿಧಿ. ಭಾರತ ಸಂವಿಧಾನದ 368ನೇ ವಿಧಿ ನೋಡಿ. ಸಂವಿಧಾನದ 368ನೇ ವಿಧಿ ಏನು ಹೇಳ್ತಂದ್ರೆ ತಿದ್ದುಪಡಿಯನ್ನು ಕುರಿತು ತಿಳಿಸುವಂತ ಸಂವಿಧಾನದ ವಿಧಿಯಾಗಿದೆ. ತಿದ್ದುಪಡಿ ಅಧಿನಿಯಮದ ಬಗ್ಗೆ ತಿಳಿಸುವಂತ ವಿಧಿ. 104ನೇ ಸಂವಿಧಾನ ತಿದ್ದುಪಡಿ ಯಾವುದಕ್ಕೆ ಸಂಬಂಧಪಟ್ಟಿದೆ? ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಸಂವಿಧಾನದ ಮೀಸಲಾತಿ 10 ವರ್ಷ ಮುಂದೂಡುವಿಕೆ, ಆಂಗ್ಲೋ ಇಂಡಿಯನ್ ಅನ್ನು ಮುಂದುವರಿಸುವುದು, 10ರಷ್ಟು ಮೀಸಲಾತಿಯನ್ನು ಒಬಿಸಿ ಅವರಿಗೆ ನೀಡುವುದು, ಮೇಲಿನ ಯಾವುದೂ ಅಲ್ಲ. 104ನೇ ತಿದ್ದುಪಡಿ ಸಂವಿಧಾನದ ಯಾವ ವಿಷಯಕ್ಕೆ ಸಂಬಂಧಪಟ್ಟಿದೆ? 65% ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ. ಎ ರೈಟ್ ಆನ್ಸರ್ ನೋಡಿ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ SC ST ಸಂವಿಧಾನದ ಮೀಸಲಾತಿ 10 ವರ್ಷಗಳ ಕಾಲ ಮುಂದೂಡುವಿಕೆ ಮತ್ತೆ ಆಂಗ್ಲೋ ಇಂಡಿಯನ್ ಮೀಸಲಾತಿಯನ್ನು ರದ್ದುಪಡಿಸುವುದು. ಆಂಗ್ಲೋ ಇಂಡಿಯನ್ ಮೀಸಲಾತಿಯನ್ನು ರದ್ದುಪಡಿಸಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ 10 ವರ್ಷಗಳ ಕಾಲ ಮೀಸಲಾತಿಯನ್ನು ಮುಂದೂಡುವ ಕುರಿತು ಸಂವಿಧಾನದ 104ನೇ ತಿದ್ದುಪಡಿ ಹೇಳ್ತದೆ. ಆರ್ಥಿಕವಾಗಿ ಹಿಂದುಳಿದ ವರ್ಗದವರಿಗೆ 10% ಮೀಸಲಾತಿ ನೀಡಲು ಯಾವ ತಿದ್ದುಪಡಿ ಶಿಫಾರಸು ಮಾಡಿದೆ? ಆರ್ಥಿಕವಾಗಿ ಹಿಂದುಳಿದ ವರ್ಗಗಳಿಗೆ 10% ಮೀಸಲಾತಿ ನೀಡಲು ಯಾವ ತಿದ್ದುಪಡಿ ಶಿಫಾರಸು ಮಾಡಿದೆ? 104ನೇ ತಿದ್ದುಪಡಿ, 103ನೇ ತಿದ್ದುಪಡಿ, 102ನೇ ತಿದ್ದುಪಡಿ, ಮೇಲಿನ ಎಲ್ಲವೂ. 103ನೇ ತಿದ್ದುಪಡಿ ನೋಡಿ. ಭಾರತ ಸಂವಿಧಾನದ 103ನೇ ತಿದ್ದುಪಡಿ ಇದೆಲ್ಲ ಸರಿ ಉತ್ತರ. ವರ್ಗದವರಿಗೆ 10% ಮೀಸಲಾತಿ ನೀಡಲು ಈಗಾಗಲೇ ಯಾವ ರಾಜ್ಯ ಒಪ್ಪಿಕೊಂಡಿದೆ? ಪ್ರಥಮವಾಗಿ ಅದನ್ನು ಒಪ್ಪಿಕೊಂಡ ಮೊದಲ ರಾಜ್ಯ ಕರ್ನಾಟಕ, ತಮಿಳುನಾಡು, ಗುಜರಾತ್, ಆಂಧ್ರ ಪ್ರದೇಶ್. ಇಡೀ ದೇಶದಲ್ಲಿ 103ನೇ ತಿದ್ದುಪಡಿಯನ್ನು ಒಪ್ಪಿಕೊಂಡ ದೇಶದ ಮೊದಲ ರಾಜ್ಯ ಯಾವುದು?
ಗುಜರಾತ್ ರೈಟ್ ಆನ್ಸರ್ ನೋಡಿ. ಗುಜರಾತ್ ಇದೆಯಲ್ಲ ಸರಿಯಾದಂತ ಉತ್ತರ. 103ನೇ ತಿದ್ದುಪಡಿಯನ್ನು ಒಪ್ಪಿಕೊಂಡ ಮೊದಲ ರಾಜ್ಯ ಯಾವುದಂದ್ರ ಗುಜರಾತ್ ರಾಜ್ಯ ಸರಿಯಾದಂತ ಉತ್ತರ. ಯಾವ ತಿದ್ದುಪಡಿ ಮೂಲಕ ಒಬಿಸಿ ಆಯೋಗಕ್ಕೆ ಸಂವಿಧಾನ ಸ್ಥಾನಮಾನವನ್ನು ನೀಡಲಾಯಿತು? 102ನೇ ತಿದ್ದುಪಡಿ, 100ನೇ ತಿದ್ದುಪಡಿ, 101ನೇ ತಿದ್ದುಪಡಿ ಯಾವುದೂ ಅಲ್ಲ. ಎ ರೈಟ್ ಆನ್ಸರ್ ನೋಡಿ. ಯಾವ ತಿದ್ದುಪಡಿಯ ಮೂಲಕ ಒಬಿಸಿ ಆಯೋಗಕ್ಕೆ ಸಂವಿಧಾನಾತ್ಮಕ ಸ್ಥಾನಮಾನವನ್ನು ನೀಡಲಾಯಿತು ಅಂದ್ರೆ ಸರಿ ಉತ್ತರ 102ನೇ ತಿದ್ದುಪಡಿ. ಸಂವಿಧಾನದ 102ನೇ ತಿದ್ದುಪಡಿಯ ಮೂಲಕ ಸಂವಿಧಾನಾತ್ಮಕ ಒಬಿಸಿ ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಸಂವಿಧಾನಾತ್ಮಕ ಸ್ಥಾನಮಾನ ನೀಡಿದ್ದು 102ನೇ ತಿದ್ದುಪಡಿ. ಜಿಎಸ್ಟಿಯನ್ನು ಅಳವಡಿಸಿಕೊಂಡಿದ್ದು ಸಂವಿಧಾನದ ತಿದ್ದುಪಡಿ ಯಾವುದು? ಜಿಎಸ್ಟಿಯನ್ನು ಅಳವಡಿಸಿಕೊಂಡು ಸಂವಿಧಾನದ ತಿದ್ದುಪಡಿ 99ನೇ ತಿದ್ದುಪಡಿ, 100ನೇ ತಿದ್ದುಪಡಿ, 101ನೇ ತಿದ್ದುಪಡಿ, 102ನೇ ತಿದ್ದುಪಡಿ. ಕರೆಕ್ಟ್ ಆನ್ಸರ್ ಮಾಡಿ. ಜಿಎಸ್ಟಿಯನ್ನು ಅಳವಡಿಸಿಕೊಂಡ ಸಂವಿಧಾನದ ತಿದ್ದುಪಡಿ ಯಾವುದು? 99, 100, 101, 102. ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ. 101ನೇ ತಿದ್ದುಪಡಿ ನೋಡಿ. ಸಂವಿಧಾನದ 101ನೇ ತಿದ್ದುಪಡಿ. 100, 101, 102, 103, 104, 105 ಬಹಳ ಇಂಪಾರ್ಟೆಂಟ್ ಆಗಿರುವಂತ ತಿದ್ದುಪಡಿಗಳು. 100ನೇ ತಿದ್ದುಪಡಿ ಅದಕ್ಕೆ ಸಂಬಂಧಪಟ್ಟಿದೆ. ಭಾರತ ಸಂವಿಧಾನದಲ್ಲಿ 100ರ ತಿದ್ದುಪಡಿ ಎಸ್ ಭಾರತ ಹಾಗೂ ಬಾಂಗ್ಲಾದೇಶದ ಭೂಗಡಿಗೆ ಸಂಬಂಧಪಟ್ಟಂತೆ. ಬಾಂಗ್ಲಾ ದೇಶದ ಭೂಗಡಿಗೆ ಸಂಬಂಧಪಟ್ಟಂತೆ. ಭೂಗಡಿ ಅಂದ್ರ ಭಾರತ ಬಾಂಗ್ಲಾದೇಶಗಳ ಮಧ್ಯದಲ್ಲಿ ಕೆಲವೊಂದು ವಿವಾದಾತ್ಮಕವಾಗಿರುವಂತಹ ಭೂ ಪ್ರದೇಶಗಳಿದ್ದು ಆ ಭೂ ಪ್ರದೇಶಗಳನ್ನ ವ್ಯವಸ್ಥಿತವಾಗಿ ಹಂಚಿಕೊಂಡಿರ್ತಕ್ಕಂಥ ತಿದ್ದುಪಡಿ ಯಾವುದಂದ್ರೆ 100ರ ತಿದ್ದುಪಡಿ. 101ನೇ ತಿದ್ದುಪಡಿ ಅದಕ್ಕೆ ಸಂಬಂಧಪಟ್ಟಿದೆ. ಜಿಎಸ್ಟಿಗೆ ಸಂಬಂಧಪಟ್ಟಿದೆ. ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಅಂತ ಕರಿತೀವಲ್ಲ ಜಿಎಸ್ಟಿ. 102ನೇ ತಿದ್ದುಪಡಿ ಒಬಿಸಿಗೆ ಸಂಬಂಧಪಟ್ಟಿದೆ. 103ನೇ ತಿದ್ದುಪಡಿ ಮೇಲ್ವರ್ಗದವರಿಗೆ 10% ಮೀಸಲಾತಿ. 104ನೇ ತಿದ್ದುಪಡಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ 10 ವರ್ಷಗಳ ಕಾಲ ಮೀಸಲಾತಿ ಮುಂದೂಡುವುದು. ಮತ್ತೆ ಇನ್ನೊಂದೇನು, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ 10 ವರ್ಷಗಳ ಕಾಲ ಮೀಸಲಾತಿ ಮುಂದೂಡುವುದು. ಆಂಗ್ಲೋ ಇಂಡಿಯನ್ ಮೀಸಲಾತಿ ರದ್ದತಿಯನ್ನು ಮಾಡುವುದು. ಇನ್ನು 101ನೇ ತಿದ್ದುಪಡಿ ಇತ್ತೀಚೆಗೆ ಜಾರಿಗೆ ಬಂದಿರತಕ್ಕಂಥ ತಿದ್ದುಪಡಿ ಎಸ್ ಒಬಿಸಿಗೆ ವಿಶೇಷವಾಗಿರುವಂತ ಜಾತಿಗಳನ್ನ ಒಬಿಸಿಯವರಿಗೆ ಕೇಂದ್ರ ಸರ್ಕಾರ ಏನು ಅವಕಾಶ ಮಾಡಿಕೊಟ್ಟಿದೆ ರಾಜ್ಯಗಳಿಗೆ ಇನ್ನು ಮುಂದೆ ನೀನೇ ಒಬಿಸಿಯವರು ಬೇರೆ ಬೇರೆ ಜಾತಿಗಳನ್ನ ಸೇರಿಸುವಂತ ಅಧಿಕಾರ ಯಾರಿಗೆ ಕೊಡಲಾಗಿದೆ ಅಂತಂದ್ರೆ 105ನೇ ತಿದ್ದುಪಡಿಯ ಮೂಲಕ ರಾಜ್ಯಗಳಿಗೆ ಅವಕಾಶ ಕೊಡಲಾಗಿದೆ. ರಾಜ್ಯಗಳಿಗೆ ಅವಕಾಶವನ್ನ ಕೊಡಲಾಗಿದೆ. ಮಸೂದೆ ಎಷ್ಟಂದ್ರೆ 127ನೇ ಮಸೂದೆ ನೋಡಿ. 127ನೇ ಮಸೂದೆ ನೆನ್ಪಿಡಿ. 127ನೇ ಮಸೂದೆ ಆಂಗ್ಲೋ ಇಂಡಿಯನ್ ಮೀಸಲಾತಿಗೆ ಸಂಬಂಧಪಟ್ಟಂತೆ 126ನೇ ಮಸೂದೆ, 124ನೇ ಮಸೂದೆ, 123ನೇ ಮಸೂದೆ, 122ನೇ ಮಸೂದೆ, 121ನೇ ಮಸೂದೆ. ನೂರ 125ನೇ ಮಸೂದೆ ಅದು ಫೇಲ್ ಆಗಿದೆ. ಅದು ಎಲ್ಲಿ ಹೋಯ್ತು ಅಂತ ಕತ್ತ ಅದು ಹೋಗ್ಯದ ದೂರದ ನಿಧಿಗಳನ್ನ. ಹೈದರಾಬಾದ್ ಕರ್ನಾಟಕ ಸಂಬಂಧಿಸಿದ ತಿದ್ದುಪಡಿ ಯಾವುದು? 99ನೇ ತಿದ್ದುಪಡಿ, 371J, 103ನೇ ತಿದ್ದುಪಡಿ, 104ನೇ ತಿದ್ದುಪಡಿ, 98ನೇ ತಿದ್ದುಪಡಿ. ಕಲ್ಯಾಣ ಕರ್ನಾಟಕ ಹೈದರಾಬಾದ್ ಕರ್ನಾಟಕಕ್ಕೆ ಸಂಬಂಧಿಸಿದ ತಿದ್ದುಪಡಿ ಯಾವುದು?
ಸರಿಯಾದಂತ ಉತ್ತರ 98ನೇ ತಿದ್ದುಪಡಿ ನೋಡಿ. ಹೈದರಾಬಾದ್ ಕರ್ನಾಟಕ ಸಂಬಂಧಪಟ್ಟಂತ ತಿದ್ದುಪಡಿ ಯಾವುದಂದ್ರೆ 98ನೇ ಸಂವಿಧಾನದ ತಿದ್ದುಪಡಿಯಾಗಿದೆ. ಕಲ್ಯಾಣ ಕರ್ನಾಟಕ ಸಂಬಂಧಪಟ್ಟಂತೆ 198ನೇ ತಿದ್ದುಪಡಿ. 86ನೇ ತಿದ್ದುಪಡಿ ಯಾವುದಕ್ಕೆ ಸಂಬಂಧಪಟ್ಟಿದೆ? ಶಿಕ್ಷಣ, ಹಣಕಾಸು, ಚುನಾವಣೆ, ರಾಷ್ಟ್ರಪತಿ ಅಧಿಕಾರ. ಶಿಕ್ಷಣಕ್ಕೆ ಸಂಬಂಧಪಟ್ಟಿದೆ ನೋಡಿ. ಶಿಕ್ಷಣ ಶಿಕ್ಷಣಕ್ಕೆ ಸಂಬಂಧಪಟ್ಟಿರುವಂಥದ್ದು 86ನೇ ತಿದ್ದುಪಡಿ. ಮಿನಿ ಸಂವಿಧಾನ ಎಂದು ಯಾವ ಸಂವಿಧಾನ ತಿದ್ದುಪಡಿಯನ್ನು ಕರೀತಾರೆ? 41ನೇ ತಿದ್ದುಪಡಿ, 42ನೇ ತಿದ್ದುಪಡಿ, 43, 44. ಎಸ್, ಸಂವಿಧಾನದ 42ನೇ ತಿದ್ದುಪಡಿ ಇದೆಯಲ್ಲ, ಇದನ್ನು ಮಿನಿ ಸಂವಿಧಾನ ಅಂತೇಳಿ ಕರೀತಾರೆ. ಮಿನಿ ಸಂವಿಧಾನ ಎಂದು ಯಾವ ತಿದ್ದುಪಡಿಯನ್ನು ಕರೀತಾರೆ ಅಂದ್ರೆ 42ನೇ ತಿದ್ದುಪಡಿ. ದೇಶದ ಅತಿ ದೊಡ್ಡ ತಿದ್ದುಪಡಿ. ಯಾವ ತಿದ್ದುಪಡಿಯ ಮೂಲಕ ಲೋಕಸಭೆಯ ಅಧಿಕಾರಾವಧಿಯನ್ನ 5 ವರ್ಷದಿಂದ 6 ವರ್ಷಕ್ಕೆ ಹೆಚ್ಚಿಸಲಾಯಿತು? ಲೋಕಸಭೆ ಅಧಿಕಾರಾವಧಿಯನ್ನ 5 ವರ್ಷದಿಂದ 6 ವರ್ಷಕ್ಕೆ ಹೆಚ್ಚಿಸಲಾಯಿತು. 42ನೇ ತಿದ್ದುಪಡಿ ನೋಡಿ. ಸಂವಿಧಾನ 42ನೇ ತಿದ್ದುಪಡಿ ಇದೆಯಲ್ಲ, ಆ 42ನೇ ತಿದ್ದುಪಡಿ ಲೋಕಸಭೆ ಅಧಿಕಾರಾವಧಿಯನ್ನ 5 ವರ್ಷದಿಂದ 6 ವರ್ಷಕ್ಕೆ ಹೆಚ್ಚಿಸಲಾಯಿತು. 6 ವರ್ಷದಿಂದ 5 ವರ್ಷಕ್ಕೆ ಕಡಿಮೆ ಮಾಡಿದ ತಿದ್ದುಪಡಿ ಲೋಕಸಭೆ ಅಧಿಕಾರಾವಧಿ 44ನೇ ತಿದ್ದುಪಡಿ ನೋಡಿ. ಪಕ್ಷಾಂತರ ನಿಷೇಧ ಕುರಿತು ಹೇಳುವ ಸಂವಿಧಾನದ ತಿದ್ದುಪಡಿ ಯಾವುದು? 50, 51, 52, 53. ಶಬಾಷ್. ಸಂವಿಧಾನದ 57ನೇ ತಿದ್ದುಪಡಿ ನೋಡಿ. ಪಕ್ಷಾಂತರ ನಿಷೇಧ ಕುರಿತು ಹೇಳುವ ಸಂವಿಧಾನದ ತಿದ್ದುಪಡಿ ಯಾವುದಂದ್ರ 52ನೇ ತಿದ್ದುಪಡಿ. ಪಂಚಾಯಿತಿ ರಾಜ್ಯಗಳ ಕುರಿತು ಅದಕ್ಕೆ ಸಂಬಂಧಿಸಿದ ತಿದ್ದುಪಡಿ ಯಾವುದು? ಪಂಚಾಯಿತಿ ರಾಜ್ಯಗಳ ಕುರಿತು ಅದಕ್ಕೆ ಸಂಬಂಧಪಟ್ಟಂತ ತಿದ್ದುಪಡಿ ಯಾವುದು? ಸರಿಯಾದಂತ ಉತ್ತರ 73ನೇ ತಿದ್ದುಪಡಿ ನೋಡಿ. ಭಾರತ ಸಂವಿಧಾನದ 73ನೇ ತಿದ್ದುಪಡಿ ಪಂಚಾಯಿತಿ ರಾಜ್ಯಗಳ ಕುರಿತು ಅದಕ್ಕೆ ಸಂಬಂಧಪಟ್ಟಂತ ತಿದ್ದುಪಡಿಯಾಗಿದೆ. 21ನೇ ತಿದ್ದುಪಡಿಯ ಮೂಲಕ 8ನೇ ಅನುಸೂಚಿಗೆ ಯಾವ ಭಾಷೆಗಳನ್ನು ಸೇರಿಸಲಾಗಿದೆ? ಸಿಂಧಿ ಭಾಷೆಯನ್ನ, ನೇಪಾಳಿ ಭಾಷೆಯನ್ನ, ರಾಜಸ್ಥಾನಿ ಭಾಷೆಯನ್ನ. ಶಬಾಷ್. ಸಿಂಧಿ ಭಾಷೆ. ಅತಿ ಹೆಚ್ಚು ಸಿಂಧಿ ಮಾತನಾಡುವ ರಾಜ್ಯ? ದೇಶದಲ್ಲಿ ಗರಿಷ್ಠ ಸಿಂಧಿ ಮಾತನಾಡುವ ರಾಜ್ಯ? ಎಕ್ಸಲೆಂಟ್. ಗುಜರಾತ್ ರಾಜ್ಯ ನೋಡಿ. ಇಡೀ ಭಾರತ ದೇಶದಲ್ಲಿ ಅತಿ ಹೆಚ್ಚು ಸಿಂಧಿ ಮಾತನಾಡುವ ರಾಜ್ಯ ಅಂದ್ರೆ ಗುಜರಾತ್. ಅರವತ್ತೊಂದನೇ ಸಂವಿಧಾನ ತಿದ್ದುಪಡಿಯ ಮೂಲಕ ಏನನ್ನು ಜಾರಿಗೆ ತರಲಾಯಿತು, ಬದಲಾಯಿಸಲಾಯಿತು? ಮತದಾನದ ವಯಸ್ಸನ್ನ 21ರಿಂದ 18ಕ್ಕೆ ಇಳಿಸಲಾಯಿತು. ಮತದಾನದ ವಯಸ್ಸನ್ನು 22ರಿಂದ 20ಕ್ಕೆ ಇಳಿಸಲಾಯಿತು. 6ರಿಂದ 12 ವರ್ಷದ ಮಕ್ಕಳಿಗೆ ಉಚಿತ ಶಿಕ್ಷಣ, 12ರಿಂದ 18 ವರ್ಷದ ಮಕ್ಕಳಿಗೆ ಪ್ರೌಢ ಶಿಕ್ಷಣ. ಸಂವಿಧಾನದ 61ನೇ ಸಂವಿಧಾನ ತಿದ್ದುಪಡಿಯ ಮೂಲಕ ಏನನ್ನು ಜಾರಿಗೆ ತರಲಾಗಿದೆ ಅಥವಾ ಬದಲಾಯಿಸಲಾಯಿತು? ,94% ಕರೆಕ್ಟ್ ಆನ್ಸರ್. ಮತದಾನದ ವಯಸ್ಸನ್ನು 21ರಿಂದ 18 ವರ್ಷಕ್ಕೆ ಇಳಿಸಲಾಯಿತು. ಯಾವ ವರ್ಷ ಅಂತ ಕೇಳಿದಾಗ ವರ್ಷಕ್ಕೆ ಬಂದಾಗ 1989 ನೋಡಿ. 1989
1989ರಲ್ಲಿ ಮತದಾನದ ವಯಸ್ಸನ್ನ 21ರಿಂದ 18 ವರ್ಷಕ್ಕೆ ಇಳಿಸಲಾಯಿತು ಅಲ್ಲ. ರಾಜೀವ್ ಗಾಂಧಿ ಅವರು ಪ್ರಧಾನಮಂತ್ರಿಯಾಗಿದ್ದರು. 1989ರಲ್ಲಿ ಮತದಾನದ ವಯಸ್ಸನ್ನ 21ರಿಂದ 18 ವರ್ಷಕ್ಕೆ ಇಳಿಸಲಾಯಿತು. ಭೂ ಸುಧಾರಣೆಗೆ ಸಂಬಂಧಪಟ್ಟ ತಿದ್ದುಪಡಿ ಯಾವುದು? 1, 2, 3, 4. ಭೂ ಸುಧಾರಣೆಗೆ ಸಂಬಂಧಪಟ್ಟ ತಿದ್ದುಪಡಿ 1ನೇ ತಿದ್ದುಪಡಿ ನೋಡಿ. ಸಂವಿಧಾನದ 1ನೇ ತಿದ್ದುಪಡಿ ಅದಕ್ಕೆ ಸಂಬಂಧಪಟ್ಟಿದೆ ಅಂದ್ರೆ ಭೂ ಸುಧಾರಣೆಗೆ ಸಂಬಂಧಪಟ್ಟಂತ ತಿದ್ದುಪಡಿಯಾಗಿದೆ. ರಾಜ್ಯಗಳ ಪುನರ್ರಚನೆಗೆ ಸಂಬಂಧಪಟ್ಟ ತಿದ್ದುಪಡಿ ಯಾವುದು? ರಾಜ್ಯಗಳ ಪುನರ್ರಚನೆಗೆ ಸಂಬಂಧಪಟ್ಟ ತಿದ್ದುಪಡಿ 1, 7, 21, 42. ಶಬಾಷ್, 59% ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ. 7ನೇ ತಿದ್ದುಪಡಿ, ಸಂವಿಧಾನದ 7ನೇ ತಿದ್ದುಪಡಿಯ ಮೂಲಕ ರಾಜ್ಯಗಳ ಪುನರ್ರಚನೆಗೆ ಸಂಬಂಧಪಟ್ಟಂತ ತಿದ್ದುಪಡಿಯಾಗಿದೆ. ರಾಜ್ಯಗಳ ಪುನರ್ರಚನೆಗೆ ಸಂಬಂಧಪಟ್ಟ ತಿದ್ದುಪಡಿ ಯಾವುದಂದ್ರೆ 7ನೇ ತಿದ್ದುಪಡಿ. ಆಸ್ತಿ ಹಕ್ಕನ್ನ ರದ್ದುಪಡಿಸಿದ ಸಂವಿಧಾನದ ತಿದ್ದುಪಡಿ ಯಾವುದು? ಆಸ್ತಿ ಹಕ್ಕನ್ನ ರದ್ದುಪಡಿಸುವ ಸಂವಿಧಾನದ ತಿದ್ದುಪಡಿ ಯಾವುದು? 42, 44, 52, 61. 44 ನೋಡಿ. ಸಂವಿಧಾನದ 44ನೇ ತಿದ್ದುಪಡಿ ಆಸ್ತಿ ಹಕ್ಕನ್ನ ಒಂದು ಕಾನೂನಾತ್ಮಕ ಹಕ್ಕನ್ನಾಗಿ ಪರಿವರ್ತನೆ ಮಾಡಿದೆ. 24, 25, 26, 27. ಸಂವಿಧಾನದ ಯಾವ ತಿದ್ದುಪಡಿಯ ಮೂಲಕ ರಾಜ್ಯರಿಗೆ ನೀಡಬೇಕಾಗಿರುವಂತಹ ಸಹಾಯಧನವನ್ನು ರದ್ದುಪಡಿಸಲಾಯಿತು? 26ನೇ ತಿದ್ದುಪಡಿ ನೋಡಿ. ಸಂವಿಧಾನದ 26ನೇ ತಿದ್ದುಪಡಿ ಕರೆಕ್ಟಾ? ರಾಜ್ಯರಿಗೆ ನೀಡಬೇಕಾಗಿರುವಂತಹ ಸಹಾಯಧನವನ್ನ ರದ್ದುಪಡಿಸಿದ ಸಂವಿಧಾನ ತಿದ್ದುಪಡಿ ಯಾವ್ದಂದ್ರೆ 26. ಇದು 2017 KS ಕ್ವಶನ್. ಎಪ್ಪತ್ತೊಂದನೇ ತಿದ್ದುಪಡಿಯ ಮೂಲಕ ಯಾವ ಭಾಷೆಯನ್ನ 8ನೇ ಅನುಸೂಚಿಗೆ ಸೇರಿಸಲಾಯಿತು? ನೇಪಾಳಿ ಭಾಷೆ, ಮಣಿಪುರಿ ಭಾಷೆ, ಕೊಂಕಣಿ ಭಾಷೆ, ಮೇಲಿನ ಎಲ್ಲವೂ ಸರಿ. ರೈಟ್, ಮೇಲಿನ ಎಲ್ಲವೂ ಸರಿ ನೋಡಿ. ಮೇಲಿನ ಎಲ್ಲವೂ ಸರಿ. ಸಂವಿಧಾನದ 71ನೇ ತಿದ್ದುಪಡಿಯ ಮೂಲಕ 1992 1992 ಸಂವಿಧಾನದ 71ನೇ ತಿದ್ದುಪಡಿಯ ಮೂಲಕ ಮಣಿಪುರಿ, ಕೊಂಕಣಿ ಅನುಕ್ರಮವಾಗಿ ಎಷ್ಟನೇ ಭಾಷೆ? 16, 17, 18ನೇ ಭಾಷೆಗಳಾಗಿ ಇವುಗಳನ್ನ ಸ್ವೀಕಾರ ಮಾಡಲಾಗಿದೆ. ಮೂಲಭೂತ ಕರ್ತವ್ಯಗಳನ್ನ ಯಾವ ತಿದ್ದುಪಡಿಯ ಮೂಲಕ ಸಂವಿಧಾನಕ್ಕೆ ಸೇರಿಸಲಾಯಿತು? ಮೂಲಭೂತ ಕರ್ತವ್ಯಗಳನ್ನ ಯಾವ ತಿದ್ದುಪಡಿಯ ಮೂಲಕ ಸಂವಿಧಾನಕ್ಕೆ ಸೇರಿಸಲಾಯಿತು? ಎಸ್, ಸಂವಿಧಾನದ 42ನೇ ತಿದ್ದುಪಡಿ ನೋಡಿ. ಸಂವಿಧಾನದ 42ನೇ ತಿದ್ದುಪಡಿಯ ಮೂಲಕ ಮೂಲಭೂತ ಕರ್ತವ್ಯಗಳನ್ನ ಯಾವ ತಿದ್ದುಪಡಿಯ ಮೂಲಕ ಸಂವಿಧಾನಕ್ಕೆ ಸೇರಿಸಲಾಯಿತು ಅಂದ್ರ 42ನೇ ತಿದ್ದುಪಡಿಯ ಮೂಲಕ. ಹಾಗಾದ್ರೆ ಸಂವಿಧಾನದ 42ನೇ ತಿದ್ದುಪಡಿಯ ಮೂಲಕ 1976ರಲ್ಲಿ ಎಷ್ಟು ಮೂಲಭೂತ ಕರ್ತವ್ಯಗಳನ್ನು ಸೇರಿಸಲಾಯಿತು? ಎಸ್, 10 ಮೂಲಭೂತ ಕರ್ತವ್ಯಗಳನ್ನ. 11ನೇ ಮೂಲಭೂತ ಕರ್ತವ್ಯ ಯಾವುದು? 11ನೇ ಮೂಲಭೂತ ಕರ್ತವ್ಯ ಯಾರು ಹೇಳ್ತಾರೆ? 11ನೇ ಮೂಲಭೂತ ಕರ್ತವ್ಯ ಯಾವುದು? 11ನೇ ಮೂಲಭೂತ ಕರ್ತವ್ಯ ಯಾವುದು? ಮತ್ತು ಕಡ್ಡಾಯ ಶಿಕ್ಷಣ ಕೊಡಿಸುವುದು. ಯಾರು? ಶಿಕ್ಷಕರಲ್ಲ, ಪಾಲಕರ ಆದ್ಯ ಕರ್ತವ್ಯವಾಗಿದೆ. ಪಾಲಕರು, ಪೋಷಕರು, ಪಾಲಕರ ಆದ್ಯ ಕರ್ತವ್ಯ 6ರಿಂದ 14 ವರ್ಷದ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಕೊಡಿಸೋದು. 6ರಿಂದ 14 ವರ್ಷದ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಸಂವಿಧಾನದಲ್ಲಿ ಇದು 21A ವಿಧಿ ಹೇಳ್ತದ. 21A ವಿಧಿ ಏನಿದು ಹಕ್ಕಂತ ಹೇಳ್ತದ, ಮೂಲಭೂತ ಹಕ್ಕು. ಇನ್ನು ಕರ್ತವ್ಯ ಯಾವ್ದಂತಂದ್ರೆ 51K ವಿಧಿ ಹೇಳ್ತದ. 51K ಏನಂತಂದ್ರೆ 6ರಿಂದ 14 ವರ್ಷದ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಕೊಡಿಸುವುದು. ನೋಡ ಮಾಡು, ಶಿಕ್ಷಕರ ಕರ್ತವ್ಯ, ಟೀಚರ್ ಕರ್ತವ್ಯ ಅಲ್ಲ, ಅದು ಪಾಲಕರ ಕರ್ತವ್ಯ. ಯಾಕಂದ್ರೆ ಶಿಕ್ಷಣ ವ್ಯವಸ್ಥೆ ಮುನ್ನೋಗ್ಬೇಕಾದ್ರೆ
ಚಾಲಕ, ಪಾಲಕ, ಬಾಲಕ ಮೂರು ಕೂಡ ಬಹಳ ಪ್ರಮುಖವಾಗಿರುವಂತ ಪಾತ್ರ ವಹಿಸ್ತದೆ. ಚಾಲಕ, ಬಾಲಕ, ಪಾಲಕ. ಚಾಲಕ ಎಂದರೆ ಶಿಕ್ಷಕ, ಬಾಲಕ, ಪಾಲಕ ಎಂದರೆ ಪೋಷಕರು. 103ನೇ ತಿದ್ದುಪಡಿ ಅಳವಡಿಸಿಕೊಂಡ ಮೊದಲ ರಾಜ್ಯ ಯಾವುದು? ಕರ್ನಾಟಕ, ಗುಜರಾತ್, ಉತ್ತರ ಪ್ರದೇಶ್, ಮಧ್ಯಪ್ರದೇಶ್. ಗುಜರಾತ್ ರೈಟ್ ಆನ್ಸರ್. 103ನೇ ತಿದ್ದುಪಡಿಯನ್ನು ಅಳವಡಿಸಿಕೊಂಡ ದೇಶದ ಮೊದಲ ರಾಜ್ಯ ಅಂದ್ರೆ ಗುಜರಾತ್. ನೆಕ್ಸ್ಟ್, ಕೇಂದ್ರ ಮಂತ್ರಿಮಂಡಲದ ಲೋಕಸಭೆಯಲ್ಲಿ 15% ಮೀರಬಾರದು ಎಂದು ತಿಳಿಸುವ ತಿದ್ದುಪಡಿ ಯಾವುದು? ಕೇಂದ್ರ ಮಂತ್ರಿಮಂಡಲ ಲೋಕಸಭೆ 15% ಮೀರಬಾರದು ಎಂದು ತಿಳಿಸುವ ತಿದ್ದುಪಡಿ ಸಂವಿಧಾನದ 91ನೇ ತಿದ್ದುಪಡಿ. ನೋಡಿ, ವೆರಿ ಇಂಪಾರ್ಟೆಂಟ್ ಇದು, ಅತಿ ಮುಖ್ಯವಾಗಿರುವಂತಹ ಪ್ರಶ್ನೆ. ಸಂವಿಧಾನದ 91ನೇ ತಿದ್ದುಪಡಿ ಏನ್ ಹೇಳ್ತದಂದ್ರ ಕೇಂದ್ರ ಮಂತ್ರಿಮಂಡಲ ಲೋಕಸಭೆಯ 15% ಮೀರಬಾರದು ಎಂದು ತಿಳಿಸ್ತದೆ. ಮೂಲಭೂತ ಹಕ್ಕುಗಳನ್ನು ತಿದ್ದುಪಡಿ ಮಾಡುವ ವಿಧಾನ ಯಾವುದು? ಮೂಲಭೂತ ಹಕ್ಕುಗಳನ್ನ ತಿದ್ದುಪಡಿ ಮಾಡುವ ವಿಧಾನ ಸರಳ ಬಹುಮತ, ವಿಶೇಷ ಬಹುಮತ, ವಿಶೇಷ ಬಹುಮತ ಮತ್ತು ಅರ್ಧದಷ್ಟು ರಾಜ್ಯಗಳ ಒಪ್ಪಿಗೆ. ಸರಳ ಬಹುಮತ, ವಿಶೇಷ ಬಹುಮತ, ವಿಶೇಷ ಬಹುಮತದ ಜೊತೆಗೆ ಅರ್ಧದಷ್ಟು ರಾಜ್ಯಗಳ ಒಪ್ಪಿಗೆ. ಸರಿಯಾದಂತ ಉತ್ತರ ವಿಶೇಷ ಬಹುಮತ ರೈಟ್ ಆನ್ಸರ್. ಕೇವಲ 19ರಷ್ಟು ಆನ್ಸರ್ ರೈಟ್ ಮಾಡಿದ್ದೀರಿ. ಮೂಲಭೂತ ಹಕ್ಕುಗಳ ತಿದ್ದುಪಡಿ ಮಾಡುವ ವಿಧಾನ ಯಾವುದಂತ ಕೇಳಿದಾಗ ಸರಿಯಾದಂತ ಉತ್ತರ ವಿಶೇಷ ಬಹುಮತ. ವಿಧಾನ ಪರಿಷತ್ತು ರಚನೆ ಮಾಡಲು ಮತ್ತು ರದ್ದುಪಡಿಸಲು ಬೇಕಾದ ತಿದ್ದುಪಡಿ ಯಾವುದು? ಸರಳ ಬಹುಮತ, ವಿಶೇಷ ಬಹುಮತ, ವಿಶೇಷ ಬಹುಮತದ ಜೊತೆಗೆ ಅರ್ಧದಷ್ಟು ರಾಜ್ಯಗಳ ಒಪ್ಪಿಗೆ. ರಾಜ್ಯಗಳ ಅನುಮತಿ ಮಾತ್ರ. 40% ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ. ಸರಳ ಬಹುಮತದ ಮೂಲಕ ನೋಡಿ, ಒಂದು ರಾಜ್ಯದ ವಿಧಾನ ಪರಿಷತ್ತನ್ನು ರಚನೆ ಮಾಡಲು ಮತ್ತು ರದ್ದುಪಡಿಸಲು ಯಾವ ತಿದ್ದುಪಡಿ ಅನುಸರಿಸಲಾಗ್ತದೆ ಅಂದ್ರೆ ಸರಳ ಬಹುಮತದ ಮೂಲಕ ಅನುಸರಿಸಲಾಗ್ತದೆ. ಇವು ಸ್ವಲ್ಪ ಕನ್ಫ್ಯೂಸ್ ಆಗ್ತಾವಲ್ಲ ನಿಮ್ಗೆ, ಯಾವುದರ ಮೂಲಕ ಮಾಡಲಾಗುತ್ತದೆ ಅಂತ. ನೀವು ಸುಮ್ಮ ಅಂದಾಜ್ ಮ್ಯಾಗ ಹಾಕೈತ್ರಿ. ನಿಮ್ಗೆ ಒಂದ್ಸರಿ ಹೇಳ್ಕೊಟ್ಟಿನಿ ಇದನ್ನು. ರಾಷ್ಟ್ರಪತಿ ಚುನಾವಣೆಗೆ ಸಂಬಂಧಪಟ್ಟಂತೆ ಸರಳ ಬಹುಮತ, ವಿಶೇಷ ಬಹುಮತ, ವಿಶೇಷ ಬಹುಮತದ ಜೊತೆಗೆ ಅರ್ಧದಷ್ಟು ರಾಜ್ಯಗಳ ಒಪ್ಪಿಗೆ. 76% ಕರೆಕ್ಟ್ ಆನ್ಸರ್ ಮಾಡಿ. 76% ಕರೆಕ್ಟ್. ವಿಶೇಷ ಬಹುಮತ ಮತ್ತು ಅರ್ಧದಷ್ಟು ರಾಜ್ಯಗಳ ಒಪ್ಪಿಗೆ ರೈಟ್ ಆನ್ಸರ್. ಈ ಕೆಳಗಿನ ಯಾರು ಭಾರತ ಸಂವಿಧಾನಕ್ಕೆ ತಿದ್ದುಪಡಿಯನ್ನು ಆರಂಭಿಸುತ್ತಾರೆ? ಯಾರು ಆರಂಭ ಮಾಡ್ತಾರೆ? ಲೋಕಸಭೆ, ರಾಜ್ಯ ಶಾಸಕಾಂಗ, ರಾಜ್ಯಸಭೆ, ಎ ಮತ್ತು ಸಿ. ಇಬ್ರು ಆರಂಭ ಮಾಡಬಹುದು. ಎರ ಆರಂಭ ಮಾಡಬಹುದು ಅಥವಾ ಸಿ ಆರಂಭ ಮಾಡಬಹುದು. ಲೋಕಸಭೆಯಲ್ಲಿ ಮೊದಲ ಆರಂಭ ಆಗಬಹುದು ಅಥವಾ ರಾಜ್ಯಸಭೆಯಲ್ಲಿ. ಕೆಳಗಿನ ಯಾರು ಭಾರತ ಸಂವಿಧಾನಕ್ಕೆ ತಿದ್ದುಪಡಿಯನ್ನು ಆರಂಭಿಸುತ್ತಾರೆ ಅಂತಂದ್ರ ಎ ಅಥವಾ ಬಿ. ಲೋಕಸಭೆಯರ ಆರಂಭ ಆಗಬಹುದು ಅಥವಾ ರಾಜ್ಯಸಭೆಯರ ಆರಂಭ ಆಗಬಹುದು. ಸಂವಿಧಾನದ 93ನೇ ತಿದ್ದುಪಡಿ ಕೆಳಗಿನ ಯಾವ ವಿಷಯಕ್ಕೆ ಸಂಬಂಧಪಟ್ಟಿದೆ? ಸರ್ಕಾರಿ ಉದ್ಯೋಗದಲ್ಲಿ ಮೀಸಲಾತಿ, 6ರಿಂದ 14 ವರ್ಷದ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ, ಸರ್ಕಾರಿ ನೇಮಕಾತಿಯಲ್ಲಿ 30% ಮಹಿಳಾ ಮೀಸಲಾತಿ, ಮೇಲಿನ ಎಲ್ಲವೂ ಸರಿಯಾಗಿವೆ. ಸಂವಿಧಾನದ 93ನೇ ತಿದ್ದುಪಡಿ ಕೆಳಗಿನ ಯಾವ ವಿಷಯಕ್ಕೆ ಸಂಬಂಧಪಟ್ಟಿದೆ? ಸರ್ಕಾರಿ ಉದ್ಯೋಗದಲ್ಲಿ ಮೀಸಲಾತಿ, 6ರಿಂದ 14 ವರ್ಷದ ಮಕ್ಕಳಿಗೆ ಉಚಿತ ಹಾಗೂ ಕಡ್ಡಾಯ ಶಿಕ್ಷಣ, ಸರ್ಕಾರಿ ನೇಮಕಾತಿಯಲ್ಲಿ 30% ಮಹಿಳಾ ಮೀಸಲಾತಿ, ಮೇಲಿನ ಎಲ್ಲವೂ ಸರಿಯಾಗಿವೆ. ಯಾವ ಸರಿ ಇದು? ಡಿನಾ? ಏನಾ? ಅದೇ ರೀತಿ ಅನ್ನೋರು ಯಾರು? ಅದೇ ರೀತಿ ಯಾಕಿಲ್ಲಿ? 93ನೇ ತಿದ್ದುಪಡಿ ಏನಂದ್ರ ಸರ್ಕಾರಿ ಶಾಲೆಗಳಲ್ಲಿ ರೈಟ್ ಟು ಎಜುಕೇಶನ್ ಅವಕಾಶ ಕೊಡಬೇಕು ಅಂತ ಹೇಳ್ತದೆ. ಸರ್ಕಾರಿ
ಶಾಲೆಗಳಲ್ಲಿ ರೈಟ್ ಟು ಎಜುಕೇಶನ್, ಖಾಸಗಿ ಶಾಲೆಗಳಲ್ಲಿ, ಪ್ರೈವೇಟ್ ಸ್ಕೂಲ್ಗಳಲ್ಲಿ, ಖಾಸಗಿ ಶಾಲೆಗಳಲ್ಲಿ ರೈಟ್ ಟು ಎಜುಕೇಶನ್ ಅವಕಾಶ ಕೊಡಬೇಕು ಅಂತ ಹೇಳಿ 93ನೇ ತಿದ್ದುಪಡಿ ಸ್ಪಷ್ಟವಾದ ಮಾಹಿತಿಯನ್ನು ಕೊಡ್ತದೆ. ಕೆಳಗಿನ ಹೇಳಿಕೆ ಪರಿಗಣಿಸಿ ಸರಿಯಾದದನ್ನು ಆಯ್ಕೆ ಮಾಡಿ. ತಿದ್ದುಪಡಿ ಮಸೂದೆಗೆ ಜಂಟಿ ಅಧಿವೇಶನ ಕರೆಯಬಹುದು. ತಿದ್ದುಪಡಿ ಮಸೂದೆ ರಾಷ್ಟ್ರಪತಿಯವರು ತಿರಸ್ಕರಿಸುವ ಹಾಗಿಲ್ಲ. ತಿದ್ದುಪಡಿ ಮಸೂದೆ ರಾಜ್ಯಸಭೆ ಶಿಫಾರಸು ಅನ್ವಯಿಸುವುದಿಲ್ಲ. ಮೇಲಿನ ಎಲ್ಲವೂ. ಸರಿಯಾದದನ್ನ ಆಯ್ಕೆ ಮಾಡಿ. ತಿದ್ದುಪಡಿ ಮಸೂದೆಗೆ ಜಂಟಿ ಅಧಿವೇಶನ ಕರೆಯಬಹುದು. ತಿದ್ದುಪಡಿ ಮಸೂದೆಗೆ ರಾಷ್ಟ್ರಪತಿ ತಿರಸ್ಕರಿಸುವ ಹಾಗಿಲ್ಲ. ತಿದ್ದುಪಡಿ ಮಸೂದೆಗೆ ರಾಜ್ಯಸಭೆಗೆ ಶಿಫಾರಸು ಅನ್ವಯಿಸುವುದಿಲ್ಲ. ಮೇಲಿನ ಎಲ್ಲವೂ. ಇದು ಯಾವುದು? ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿ ಸರಿಯಾದದನ್ನು ಆಯ್ಕೆ ಮಾಡಿ. ಸರಿನಾ? ತಿದ್ದುಪಡಿ ಮಸೂದೆಗೆ ಸಂಬಂಧಪಟ್ಟಂತೆ ಜಂಟಿ ಅಧಿವೇಶನ ಕರೆಯಬಹುದು ರಾಷ್ಟ್ರಪತಿಯವರು. ರಾಂಗ್. ಸಾಮಾನ್ಯ ಮಸೂದೆಗೆ ಮಾತ್ರ ಅಲ್ಲಿ ರಾಷ್ಟ್ರಪತಿಯವರು ಜಂಟಿ ಅಧಿವೇಶನವನ್ನು ಕರೀತಾರೆ. ಇನ್ನು ತಿದ್ದುಪಡಿ ಮಸೂದೆಗೆ ರಾಜ್ಯಸಭೆ ಶಿಫಾರಸು ಅನ್ವಯಿಸುವುದಿಲ್ಲ ಅಂತ ಕೊಟ್ಟಿದ್ದಾನೆ. ಅನ್ವಯಿಸುತ್ತದೆ. ತಿದ್ದುಪಡಿಗೆ ಲೋಕಸಭೆ ಎಷ್ಟು ಮಹತ್ವ ಇದೆಯೋ ಅಷ್ಟೇ ಮಹತ್ವ ರಾಜ್ಯಸಭೆಗೆ ಇದೆ. ತಿದ್ದುಪಡಿಗೆ ಸಂಬಂಧಪಟ್ಟಂತೆ ಲೋಕಸಭೆಗೆ ಎಷ್ಟು ಮಹತ್ವ ಇದೆಯೋ ರಾಜ್ಯಸಭೆಗೂ ಅಷ್ಟೇ ಮಹತ್ವ ಇದೆ. ತಿದ್ದುಪಡಿ ಮಸೂದೆಗೆ ರಾಷ್ಟ್ರಪತಿಯವರು ತಿರಸ್ಕಾರ ಆಗುವುದಿಲ್ಲ. ಇದೇ ಸರಿ ಅನ್ನಿಸ್ತು. ಬಿನೇ ರೈಟ್. ಬಿ. ಯಾಕಂದ್ರೆ ರಾಷ್ಟ್ರಪತಿಯವರು ಯಾವುದರ ಮೇಲೆ ವಿಟೋ ಪವರ್ ಅನ್ನು ಹೊಂದಿರ್ತಾರೆ ಅಂತಂದ್ರೆ ಸಾಮಾನ್ಯ ಮಸೂದೆಯ ಮೇಲೆ ವಿಟೋ ಪವರ್ ಹೊಂದಿರ್ತಾರೆ ಅಲ್ಲ. 101ನೇ ತಿದ್ದುಪಡಿಯ ಮೂಲಕ ಸಾಮಾನ್ಯ ಮಸೂದೆಯ ಮೇಲೆ ರಾಷ್ಟ್ರಪತಿಯವರು ವಿಟೋ ಪವರ್ ಅನ್ನು ಹೊಂದಿರ್ತಾರೆ. ಯಾರ ಮಾಲಿಗೆ ಮೇಲೆ ಇತ್ತನವರು. 69ನೇ ತಿದ್ದುಪಡಿ ಯಾವುದಕ್ಕೆ ಸಂಬಂಧಪಟ್ಟಿದೆ? ಮಹಾರಾಷ್ಟ್ರ, ಕರ್ನಾಟಕ, ಜಮ್ಮು ಕಾಶ್ಮೀರ, ದೆಹಲಿ. ದೆಹಲಿ ರೈಟ್ ಆನ್ಸರ್ ನೋಡಿ. ದೆಹಲಿ ಸರಿಯಾಗಿರುವಂತ ಉತ್ತರ. 69ನೇ ಸಂವಿಧಾನ ತಿದ್ದುಪಡಿ ಯಾವ್ದಕ್ಕೆ ಸಂಬಂಧಪಟ್ಟಿದೆ ಅಂದ್ರ ಅದು ದೆಹಲಿ ಸಂಬಂಧಪಟ್ಟಿರತಕ್ಕಂಥ ತಿದ್ದುಪಡಿ. ಸಂವಿಧಾನದ 69ನೇ ಸಂವಿಧಾನ ತಿದ್ದುಪಡಿ ಯಾವ್ದಕ್ಕೆ ಸಂಬಂಧಪಟ್ಟಿದೆ? ದೆಹಲಿ. ಏನಿದು 69ನೇ ಸಂವಿಧಾನ ತಿದ್ದುಪಡಿ? ದೆಹಲಿಯನ್ನ ಭಾರತ ದೇಶದ ರಾಜಧಾನಿ ಎಂದು ಘೋಷಣೆ ಮಾಡಿದ್ದೆವು. ದೆಹಲಿಯನ್ನ ಭಾರತ ದೇಶದ ರಾಜಧಾನಿ ಎಂದು ಘೋಷಣೆ ಮಾಡಿದ್ದು 69ನೇ ತಿದ್ದುಪಡಿ 1992 ಫೆಬ್ರವರಿ 2ರಂದು. ಎಪ್ಪತ್ನಾಲ್ಕನೇ ಸಂವಿಧಾನ ತಿದ್ದುಪಡಿ ಯಾವಾಗ ಸಂಬಂಧಪಟ್ಟಿದೆ? ಪಂಚಾಯಿತಿ ರಾಜ್ಯ, ಮುನ್ಸಿಪಾಲಿಟಿಗಳು, ಭಾಷೆಗಳು, ಸಹಕಾರಿ ಸಂಘಗಳು. ಬಿ ರೈಟ್ ಆನ್ಸರ್ ನೋಡಿ. ಮುನ್ಸಿಪಾಲಿಟಿಗಳು ರೈಟ್ ಆನ್ಸರ್. ಮುನ್ಸಿಪಾಲಿಟಿಗಳಿಗೆಲ್ಲ ಸರಿಯಾದಂತ ಉತ್ತರ. 74ನೇ ಸಂವಿಧಾನ ತಿದ್ದುಪಡಿ ಯಾವುದಕ್ಕೆ ಸಂಬಂಧಪಟ್ಟಿದೆ? ಮುನ್ಸಿಪಾಲಿಟಿಗಳಿಗೆ ಸಂಬಂಧಪಟ್ಟಿದೆ. ನೂರ 26ನೇ ಸಂವಿಧಾನ ತಿದ್ದುಪಡಿ ಮಸೂದೆ ಯಾವುದಕ್ಕೆ ಸಂಬಂಧಿಸಿದೆ? ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರ ಮೀಸಲಾತಿಯ ಮುಂದುವರಿಕೆ, ಆಂಗ್ಲೋ ಇಂಡಿಯನ್ ಮೀಸಲಾತಿಯನ್ನು ಮುಂದುವರಿಸುವುದು, ಆಂಗ್ಲೋ ಇಂಡಿಯನ್ ಮೀಸಲಾತಿಯನ್ನು ರದ್ದುಪಡಿಸುವುದು, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಮೀಸಲಾತಿ ರದ್ದುಪಡಿಸುವುದು. ಸರಿಯಾದ ಉತ್ತರಕ್ಕೆ ಆಯ್ಕೆ ಮಾಡಿ.
AB ಸರಿಯಾಗಿದೆ, AC ಸರಿಯಾಗಿದೆ, CD ಸರಿಯಾಗಿದೆ, ಮೇಲಿನ ಎಲ್ಲವೂ ಸರಿಯಾಗಿದೆ. 126ನೇ ಮಸೂದೆ ತಿದ್ದುಪಡಿ ಮಸೂದೆ ಯಾವಾಗ ಸಂಬಂಧಪಟ್ಟಿದೆ? %77 ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ. AC ರೈಟ್ ನೋಡಿ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರ ಮೀಸಲಾತಿ ಮುಂದುವರಿಸುವುದು, ಆಂಗ್ಲೋ ಇಂಡಿಯನ್ ಮೀಸಲಾತಿಯನ್ನು ರದ್ದುಪಡಿಸುವುದು. AC ಸರಿ ಉತ್ತರ. ಸಂಸದೀಯ ರೂಪದ ಸರ್ಕಾರದಲ್ಲಿ ಸಚಿವ ಮಂಡಳಿ ಯಾರಿಗೆ ಜವಾಬ್ದಾರಿಯಾಗಿರುತ್ತದೆ? KS 2005ರಲ್ಲಿ ಕೇಳಿದ ಪ್ರಶ್ನೆ ಇದು. ಸಂಸದೀಯ ರೂಪದ ಸರ್ಕಾರದಲ್ಲಿ ಸಚಿವ ಮಂಡಳಿ ಯಾರಿಗೆ ಜವಾಬ್ದಾರಿಯಾಗಿರುತ್ತದೆ? ರಾಷ್ಟ್ರಾಧ್ಯಕ್ಷರಿಗೆ, ಸರ್ವೋಚ್ಚ ನ್ಯಾಯಾಲಯಕ್ಕೆ, ಸಂಸತ್ತಿಗೆ, ಪ್ರಧಾನಮಂತ್ರಿಯವರಿಗೆ. ಯಾರಿಗೆ? ಸಂಸದೀಯ ರೂಪದ ಸರ್ಕಾರದಲ್ಲಿ ಸಚಿವ ಮಂಡಳಿ ಯಾರಿಗೆ ಜವಾಬ್ದಾರಿಯಾಗಿರುತ್ತದೆ? ರಾಷ್ಟ್ರಾಧ್ಯಕ್ಷರಿಗೆ ಜವಾಬ್ದಾರಿಯಾಗಿರುತ್ತದೆ, ಸರ್ವೋಚ್ಚ ನ್ಯಾಯಾಲಯಕ್ಕೆ ಜವಾಬ್ದಾರಿಯಾಗಿರುತ್ತದೆ, ಸಂಸತ್ತಿಗೆ ಜವಾಬ್ದಾರಿಯಾಗಿರುತ್ತದೆ, ಪ್ರಧಾನಮಂತ್ರಿಗೆ ಜವಾಬ್ದಾರಿಯಾಗಿರುತ್ತದೆ. ಸರಿ ಉತ್ತರ ಸಂಸತ್ತಿಗೆ ಜವಾಬ್ದಾರಿಯಾಗಿರುತ್ತದೆ ನೋಡಿ. ಸಂಸದೀಯ ರೂಪದ ಸರ್ಕಾರದಲ್ಲಿ ಸಚಿವ ಮಂಡಳಿ ಯಾರಿಗೆ ಜವಾಬ್ದಾರಿಯಾಗಿರುತ್ತೆ ಅಂದ್ರೆ ಸಂಸತ್ತಿಗೆ. ಭಾರತದ ಪ್ರಧಾನಮಂತ್ರಿಯವರು ಈ ಕೆಳಗಿನ ಯಾವ ಸ್ಥಾನವನ್ನು ಹೊಂದಿರುತ್ತಾರೆ? ಭಾರತದ ಏರ್ಪೋರ್ಟ್ ಪ್ರಾಧಿಕಾರದ ಅಧ್ಯಕ್ಷರಾಗಿರುತ್ತಾರೆ, ಹಣಕಾಸು ಆಯೋಗದ ಅಧ್ಯಕ್ಷರಾಗಿರುತ್ತಾರೆ, ರಾಜ್ಯ ಯೋಜನಾ ಮಂಡಳಿ ಅಧ್ಯಕ್ಷರಾಗಿರುತ್ತಾರೆ, ನೀತಿ ಆಯೋಗದ ಅಧ್ಯಕ್ಷರಾಗಿರುತ್ತಾರೆ. ಭಾರತದ ಪ್ರಧಾನಮಂತ್ರಿಯವರು ಈ ಕೆಳಗಿನ ಯಾವ ಸ್ಥಾನವನ್ನು ಹೊಂದಿರುತ್ತಾರೆ? ಭಾರತ ಏರ್ಪೋರ್ಟ್ ಪ್ರಾಧಿಕಾರದ ಅಧ್ಯಕ್ಷರು, ಹಣಕಾಸು ಆಯೋಗದ ಅಧ್ಯಕ್ಷರು, ರಾಜ್ಯ ಯೋಜನಾ ಮಂಡಳಿ ಅಧ್ಯಕ್ಷರು, ನೀತಿ ಆಯೋಗದ ಅಧ್ಯಕ್ಷರು. ಸರಿಯಾದಂತ ಉತ್ತರ ನೀತಿ ಆಯೋಗದ ಅಧ್ಯಕ್ಷರಾಗಿರುತ್ತಾರೆ. ನೀತಿ ಆಯೋಗದ ಅಧ್ಯಕ್ಷರಾಗಿರುತ್ತಾರೆ. ನೆನಪಿಡಿ, ಭಾರತದ ಪ್ರಧಾನಮಂತ್ರಿಯವರು ಈ ಕೆಳಗಿನ ಯಾವ ಸ್ಥಾನವನ್ನು ಹೊಂದಿರುತ್ತಾರೆ ಅಂದ್ರೆ ನೀತಿ ಆಯೋಗದ ಅಧ್ಯಕ್ಷರಾಗಿರುತ್ತಾರೆ. ಉಚ್ಚ ನ್ಯಾಯಾಲಯವು ಕೆಳಗಿನ ಯಾವ ರಿಟ್ ಅನ್ನು ಜಾರಿ ಮಾಡಿ ನ್ಯಾಯಾಲಯಕ್ಕೆ ಅಥವಾ ಅರೆ ನ್ಯಾಯಾಂಗ ಕಾರ್ಯಕ್ಕೆ ತನ್ನ ವ್ಯಾಪ್ತಿ ಒಳಗಿರದಿದ್ದರೂ ಯಾವುದೇ ಒಂದು ನಿರ್ದಿಷ್ಟ ಪ್ರಕರಣಗಳಲ್ಲಿ ನಡಾವಳಿಯನ್ನು ತಡೆ ಹಿಡಿಯಬಹುದೆಂದು ಆದೇಶವನ್ನು ನೀಡಬಹುದು? KS 2017ರಲ್ಲಿ ಕೇಳಿದಂತ ಪ್ರಶ್ನೆ. ಹೇಬಿಯಸ್ ಕಾರ್ಪಸ್, ಪ್ರತಿಬಂಧಕಾಜ್ಞೆ, ಅಧಿಕಾರವನ್ನು ಪ್ರಶ್ನಿಸುವುದು, ಪ್ರಮಾಣ ಪತ್ರವನ್ನು ನೀಡುವುದು. ದಾಖಲೆ, ಹೇಳಿಕೆ ಅಥವಾ ಕೇಳಿಕೆ ಯಾವುದು? ಉಚ್ಚ ನ್ಯಾಯಾಲಯವು ಕೆಳಗಿನ ಯಾವ ರಿಟ್ ಜಾರಿ ಮಾಡಿ ನ್ಯಾಯಾಲಯಕ್ಕೆ ಅಥವಾ ಅರೆ ನ್ಯಾಯಾಂಗ ಕಾರ್ಯಕ್ಕೆ ತನ್ನ ವ್ಯಾಪ್ತಿ ಒಳಗಿರದಿದ್ದರೂ ಯಾವುದೇ ಒಂದು ನಿರ್ದಿಷ್ಟ ಪ್ರಕರಣದ ನಡಾವಳಿಯನ್ನು ತಡೆ ಹಿಡಿಯಬಹುದು? ಹೇಬಿಯಸ್ ಕಾರ್ಪಸ್, ಪ್ರತಿಬಂಧಕಾಜ್ಞೆ, ಅಧಿಕಾರವನ್ನು ಪ್ರಶ್ನಿಸುವುದು, ಪ್ರಮಾಣ ಪತ್ರವನ್ನು ನೀಡುವುದು. ಸರಿಯಾದಂತ ಉತ್ತರ ಪ್ರತಿಬಂಧಕಾಜ್ಞೆ ರೈಟ್ ಆನ್ಸರ್ ನೋಡಿ. ಅದನ್ನೇ ನಾವು ಪ್ರೊಹಿಬಿಷನ್ ಅಂತ ಕರಿತೀವಿ. ಪ್ರೊಹಿಬಿಷನ್ ರೈಟ್ ಆನ್ಸರ್. ಪ್ರೊಹಿಬಿಷನ್. ವ್ಯಕ್ತಿ ಸ್ವಾತಂತ್ರ್ಯದ ಅತಿ ದೊಡ್ಡ ಚಿಹ್ನೆ? ವ್ಯಕ್ತಿ ಸ್ವಾತಂತ್ರ್ಯದ ಅತಿ ದೊಡ್ಡ ಚಿಹ್ನೆ ಯಾವುದು? ಹೇಬಿಯಸ್ ಕಾರ್ಪಸ್. ಅಕ್ರಮವಾಗಿ ಭಾರತದ ಸಂವಿಧಾನ ಪ್ರಾಧಿಕಾರದ ಹುದ್ದೆಯನ್ನು ವಶಪಡಿಸಿಕೊಂಡಿದ್ದರೆ ಅಕ್ರಮವಾಗಿ ಅಧಿಕಾರವನ್ನು ಪ್ರಶ್ನಿಸುವುದು. ಅಧಿಕಾರವನ್ನು ಪ್ರಶ್ನಿಸುವುದು. ಸಂಸತ್ತಿನ ಎರಡೂ ಸದನಗಳ ನಡುವಿನ ಅಂತರ ಟೆಂಪ್ಟಿಂಗ್ ಅಂತ ಹೆಚ್ಚಿಗಿರಬಾರದು. FD 2019ರಲ್ಲಿ ಕೇಳಿದಂತ ಪ್ರಶ್ನೆ. 8 ತಿಂಗಳು, 6 ತಿಂಗಳು, 4 ತಿಂಗಳು, 3 ತಿಂಗಳು. ಸಂಸತ್ತಿನ ಎರಡೂ ಅಧಿವೇಶನಗಳ ನಡುವಿನ ಅಂತರ
6 ತಿಂಗಳಿಗಿಂತ ಜಾಸ್ತಿ ಇರಬಾರದು ನೋಡಿ. 6 ತಿಂಗಳಿಗಿಂತ ಜಾಸ್ತಿ ಹೊಂದಿರಬಾರದು. ಸಂಸತ್ತಿನ 2 ಅಧಿವೇಶನಗಳ ನಡುವಿನ ನಂತರ 6 ತಿಂಗಳಿಗಿಂತ ಹೆಚ್ಚಿರಬಾರದು. ಕೇಂದ್ರ ಶಾಸನ ಸಭೆ 2 ಸದನಗಳು 1935ರ ಭಾರತ ಸರ್ಕಾರ ಕಾಯ್ದೆ ಪ್ರಕಾರ ವಿಧಾನಸಭೆ ವಿಧಾನ ಪರಿಷತ್ ರಚನೆ ಆಯಿತು. ಪ್ರಾಂತೀಯ ವಿಧಾನಸಭೆ, ಕೇಂದ್ರ ಶಾಸನ ಸಭೆ, ಫೆಡರಲ್ ಅಸೆಂಬ್ಲಿ ಮತ್ತು ರಾಜ್ಯಗಳ ಮಂಡಳಿ ಮೇಲಿನ ಯಾವುದೂ ಅಲ್ಲ. 1935ರ ಭಾರತ ಸರ್ಕಾರ ಕಾಯ್ದೆ ಪ್ರಕಾರ 70% ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ. ಫೆಡರಲ್ ಅಸೆಂಬ್ಲಿ ಮತ್ತು ರಾಜ್ಯಗಳ ಮಂಡಳಿ ಇದೆಯಲ್ಲ, ಸರಿ ಉತ್ತರ. ಕೇಂದ್ರ ಶಾಸನ ಸಭೆ 2 ಸದನಗಳು 1935ರ ಭಾರತ ಸರ್ಕಾರ ಕಾಯ್ದೆ ಪ್ರಕಾರ ಫೆಡರಲ್ ಅಸೆಂಬ್ಲಿ ಮತ್ತು ರಾಜ್ಯಗಳ ಮಂಡಳಿ. ಸಂಘವನ್ನು ರಚಿಸುವ ಹಕ್ಕಿನಲ್ಲಿ ಈ ಪೈಕಿ ಯಾವುದು ನೀಡಲಾಗಿಲ್ಲ? ಟ್ರೇಡ್ ಯೂನಿಯನ್ ರೂಪಿಸುವ ಹಕ್ಕು, ಮುಷ್ಕರಕ್ಕೆ ಕರೆ ನೀಡುವ ಹಕ್ಕು, ಸಂಘ ರಚಿಸುವಾಗ ಮಾನ್ಯತೆ ಪಡೆಯುವಾಗ ಸರ್ಕಾರದಿಂದ ವಿಧಿಸಲ್ಪಟ್ಟ ಷರತ್ತುಗಳನ್ನು ಎದುರಿಸುವುದು, ಅಪೇಕ್ಷಿಸಿದಾಗ ಸಂಘದ ಸದಸ್ಯರಾಗುವ ಹಕ್ಕು. ಯಾವುದು ನೀಡಲಾಗಿಲ್ಲ ಅಂತಂದ್ರ ಬಿ ಮಾತ್ರ ನೋಡಿ. ಬಿ ಮಾತ್ರ ರೈಟ್ ಆನ್ಸರ್ ಇಲ್ಲಿ. ಆದಿವಾಸಿ ಇಲ್ಲವೇ ಆದಿವಾಸಿ ಸಮುದಾಯ ಅಥವಾ ಭಾಗಶಃ ಆದಿವಾಸಿಗಳಲ್ಲಿ ಅಥವಾ ಆದಿವಾಸಿಗಳನ್ನು ಪರಿಶಿಷ್ಟ ವರ್ಗಕ್ಕೆ ಸೇರಿಸಲು ಅಧಿಸೂಚಿಸುವಾಗ ರಾಷ್ಟ್ರಪತಿ ಯಾರನ್ನ ಸಮಾಲೋಚಿಸಬೇಕು? ಸಂಬಂಧಿಸಿದ ರಾಜ್ಯದ ಮುಖ್ಯಮಂತ್ರಿಗಳು, ಭಾರತದ ಮುಖ್ಯ ನ್ಯಾಯಾಧೀಶರು, ಸಂಬಂಧಿಸಿದ ರಾಜ್ಯದ ರಾಜ್ಯಪಾಲರು, ಪರಿಶಿಷ್ಟ ಪಂಗಡಗಳ ರಾಷ್ಟ್ರೀಯ ಆಯೋಗದ ಅಧ್ಯಕ್ಷರು, ಮೇಲಿನ ಎಲ್ಲರ ಜೊತೆ ಸಮಾಲೋಚಿಸಬೇಕು. ಆದಿವಾಸಿ ಇಲ್ಲವೇ ಆದಿವಾಸಿ ಸಮುದಾಯ ಅಥವಾ ಭಾಗಶಃ ಆದಿವಾಸಿಗಳ ಅಥವಾ ಆದಿವಾಸಿಗಳನ್ನು ಪರಿಶಿಷ್ಟ ವರ್ಗಕ್ಕೆ ಸೇರಿಸಲು 49% ಕರೆಕ್ಟ್ ಆನ್ಸರ್ ಮಾಡಿರಿ. ಸಂಬಂಧಿಸಿದಂತ ರಾಜ್ಯದ ರಾಜ್ಯಪಾಲರು. ಇವತ್ತು ಕರ್ನಾಟಕ ರಾಜ್ಯದ ಯಾವುದೋ ಒಂದು ಮೂಲೆಯಲ್ಲಿ ಬುಡಕಟ್ಟು ಜನಾಂಗದವರದ, ಆ ಬುಡಕಟ್ಟು ಜನಾಂಗದವರನ್ನ ನಾವು ಸೇರಿಸಬೇಕು ಅಂತಂದ್ರೆ ಯಾರೊಂದಿಗೆ ಸಮಾಲೋಚನೆ ಮಾಡಬೇಕು ಅಂದ್ರೆ ಆ ರಾಜ್ಯದ ರಾಜ್ಯಪಾಲರೊಂದಿಗೆ ಸಮಾಲೋಚನೆ ಮಾಡಬೇಕು. ಆದಿವಾಸಿ ಇಲ್ಲವೇ ಆದಿವಾಸಿ ಸಮುದಾಯ ಅಥವಾ ಭಾಗಶಃ ಆದಿವಾಸಿಗಳನ್ನು ಪರಿಶಿಷ್ಟ ವರ್ಗಕ್ಕೆ ಸೇರಿಸಲು ಅಧಿಸೂಚಿಸುವಾಗ ರಾಷ್ಟ್ರಪತಿ ಯಾರನ್ನ ಸಮಾಲೋಚಿಸಬೇಕು ಅಂದ್ರೆ ಸಂಬಂಧಿಸಿದ ರಾಜ್ಯದ ರಾಜ್ಯಪಾಲರು ರೈಟ್ ಆನ್ಸರ್. ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಯಾವ ಅನುಚ್ಛೇದವು ಹಸು ಮತ್ತು ಕರುಗಳು ಇತರೆ ಕರುವಿನ ಭಾರ ಎಳೆಯುವ ದನ ಕರುಗಳನ್ನ ಕಡಿಯುವುದನ್ನು ನಿಷೇಧ ಮಾಡುತ್ತದೆ? 48, 48A, 47, 43. ಅನುಚ್ಛೇದ 48 ರೈಟ್ ಆನ್ಸರ್. ಸಂವಿಧಾನದ 48ನೇ ವಿಧಿಯ ಪ್ರಕಾರ ಗೋಹತ್ಯೆ ನಿಷೇಧದ ಬಗ್ಗೆ ಹೇಳುತ್ತದೆ. ಗೋಹತ್ಯೆ ನಿಷೇಧ ಕಾಯ್ದೆ. ಮಾಂಟಿಗೋ ಚಿಂಪ್ಸ್ಬರ್ಡ್ ವರದಿಯನ್ನು ಆಧರಿಸಿ ಬ್ರಿಟಿಷ್ ಸಂಸತ್ತಿನಲ್ಲಿ ಪಾಸಾದ ಮಸೂದೆಯನ್ನ ಹೀಗೆಂದು ಕರೆಯಲ್ಪಡುತ್ತಾರೆ? 1909ರ ಕಾಯ್ದೆ, 1919ರ ಕಾಯ್ದೆ, 1935ರ ಕಾಯ್ದೆ. ಶಬಾಷ್. 1919ರ ಭಾರತ ಸರ್ಕಾರ ಕಾಯ್ದೆ ರೈಟ್ ಆನ್ಸರ್. ಮಾಂಟಿಗೋ ಚಿಂಪ್ಸ್ಬರ್ಡ್ ವರದಿಯನ್ನು ಆಧರಿಸಿ ಬ್ರಿಟಿಷ್ ಸಂಸತ್ತಿನಲ್ಲಿ ಪಾಸಾದ ಮಸೂದೆಯನ್ನು ಹೀಗೆಂದು ಕರೆಯಲ್ಪಟ್ಟಿತ್ತು ಅಂದ್ರೆ 1919ರ ಭಾರತ ಸರ್ಕಾರ ಕಾಯ್ದೆ ಸರಿ ಉತ್ತರ. ನಮ್ಮ ಸಂವಿಧಾನದ 2ನೇ ಭಾಗದ 5ರಿಂದ 11ನೇ ಅನುಚ್ಛೇದಗಳು ಯಾವುದಕ್ಕೆ ಸಂಬಂಧಪಟ್ಟಿವೆ? ಮೂಲಭೂತ ಹಕ್ಕುಗಳು, ನಾಗರಿಕತೆ ಸಂಬಂಧಿಸಿದ ತತ್ವಗಳು ಮತ್ತು ನಿಯಮಗಳು, ಮೂಲಭೂತ ಕರ್ತವ್ಯಗಳು, ತಿದ್ದುಪಡಿ ವಿಧಾನ. 2ನೇ ಭಾಗದಲ್ಲಿ 5ರಿಂದ 11ನೇ ಅನುಚ್ಛೇದಗಳು ನಾಗರಿಕಕ್ಕೆ ಸಂಬಂಧಪಟ್ಟ ತತ್ವಗಳು ಮತ್ತು ನಿಯಮಗಳು ರೈಟ್ ಆನ್ಸರ್. ಪೌರತ್ವಕ್ಕೆ ಸಂಬಂಧಪಟ್ಟಂತ ತತ್ವಗಳು ಮತ್ತು ನಿಯಮಗಳು. ಕೆಳಗಿನ ಯಾವ ಕಾಯ್ದೆಯು ಮಕ್ಕಳ ದುಡಿಮೆಯನ್ನು ಅಪರಾಧ ಎಂದು ಪರಿಗಣಿಸುತ್ತದೆ? ಔದ್ಯೋಗಿಕ ಕಾಯ್ದೆ, ವರದಕ್ಷಿಣೆ ನಿಷೇಧ ಕಾಯ್ದೆ, ಕ್ರಿಮಿನಲ್ ಕಾನೂನು ತಿದ್ದುಪಡಿ ಕಾಯ್ದೆ, ಮಹಿಳಾ ಅಸಭ್ಯ ನಿರೂಪಣಾ ಕಾಯ್ದೆ. ಔದ್ಯೋಗಿಕ ಕಾಯ್ದೆ. ಕೆಳಗಿನ ಯಾವ ಕಾಯ್ದೆಯು ಮಕ್ಕಳ ದುಡಿಮೆಯನ್ನು ಅಪರಾಧ ಎಂದು ಪರಿಗಣಿಸುತ್ತದೆ ಅಂದ್ರೆ ಔದ್ಯೋಗಿಕ ಕಾಯ್ದೆ ರೈಟ್ ಆನ್ಸರ್.
ಕೈಗಾರಿಕೆಗಳಲ್ಲಿ ಕಾರ್ಮಿಕರ ವ್ಯವಸ್ಥಾಪಕ ಮಂಡಳಿಯಲ್ಲಿ ಪಾಲ್ಗೊಳ್ಳುವ ಅವಕಾಶವನ್ನ ಈ ಕೆಳಗಿನ ಯಾವುದರಲ್ಲಿ ಕಾಣಬಹುದು? ಮೂಲಭೂತ ಹಕ್ಕುಗಳು, ರಾಜ್ಯ ನೀತಿ ನಿರ್ದೇಶಕ ತತ್ವಗಳು, ಪೀಠಿಕೆ, ಮೂಲಭೂತ ಕರ್ತವ್ಯಗಳು. ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ರೈಟ್ ಆನ್ಸರ್. ಕೈಗಾರಿಕೆಗಳಲ್ಲಿ ಕಾರ್ಮಿಕ ವ್ಯವಸ್ಥಾಪಕ ಮಂಡಳಿಯಲ್ಲಿ ಪಾಲ್ಗೊಳ್ಳುವ ಅಧಿಕಾರವನ್ನು ಈ ಕೆಳಗಿನ ಯಾವುದರಲ್ಲಿ ಕಾಣಬಹುದು ಅಂದ್ರ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ರೈಟ್ ಆನ್ಸರ್. ಭಾರತ ಸಂವಿಧಾನದಲ್ಲಿ ನಮೂದಿಸಲ್ಪಟ್ಟ ಸಮಾನತೆ ಹಕ್ಕು ಕೆಳಗಿನ ಯಾವುದಕ್ಕೆ ಸಂಬಂಧಪಟ್ಟಿದೆ? ವ್ಯಕ್ತಿತ್ವ ವಿಕಸನಕ್ಕೆ ಅವಕಾಶ, ಧರ್ಮ, ಜನಾಂಗ, ಜಾತಿ, ಲಿಂಗ, ಜನ್ಮಸ್ಥಳ ಇತ್ಯಾದಿ ಆಧಾರದ ಮೇಲೆ ತಾರತಮ್ಯ ಮಾಡದೇ ಇರುವುದು, ನಿರಂಕುಶ ಬಂಧನದ ವಿರುದ್ಧ ಸ್ವಾತಂತ್ರ್ಯ, ಅಲ್ಪಸಂಖ್ಯಾತ ಸಂಸ್ಥೆಗಳಿಗೆ ನೀಡಲಾದ ಸ್ವಾತಂತ್ರ್ಯ. ಸಮಾನತೆ ಅದಕ್ಕೆ ಸಂಬಂಧಪಟ್ಟಿದೆ. ಭಾರತ ಸಂವಿಧಾನದಲ್ಲಿ ನಮೂದಿಸಲ್ಪಟ್ಟ ಸಮಾನತೆ ಹಕ್ಕು ಕೆಳಗಿನ ಯಾವುದಕ್ಕೆ ಸಂಬಂಧಪಟ್ಟಿದೆ? ಬಿ ರೈಟ್ ಆನ್ಸರ್. ಧರ್ಮ, ಜನಾಂಗ, ಜಾತಿ, ಲಿಂಗ, ಜನ್ಮಸ್ಥಳ ಇತ್ಯಾದಿಗಳ ಮೇಲೆ ತಾರತಮ್ಯ ಮಾಡದೇ ಇರುವುದು. ಈ ಕೆಳಗಿನ ಯಾರು ಕೇಂದ್ರ ಲೆಕ್ಕಪತ್ರಗಳಿಗೆ ಸಂಬಂಧಿಸಿದ್ದಾರೆ ಮತ್ತು ಅವರನ್ನು ಭಾರತ ಸರ್ಕಾರದ ಹಣಕಾಸಿನ ಪಾಲಕನೆಂದು ಕರೆಯುತ್ತಾರೆ? ಯಾರನ್ನ? ಹಣಕಾಸು ಸಚಿವರು, ಯೋಜನಾ ಆಯೋಗ, ಭಾರತ ನಿಯಂತ್ರಕರು ಮತ್ತು ಮಹಾಲೇಖಪಾಲಕರು. ಹಣಕಾಸು ಆಯೋಗ, ಭಾರತ ನಿಯಂತ್ರಕರು ಮತ್ತು ಮಹಾಲೇಖಪಾಲಕರು ರೈಟ್ ಆನ್ಸರ್. ಸಾರ್ವಜನಿಕ ಹಣದ ಪಾಲಕರೆಂದು ಕರೆಯುತ್ತಾರೆ. ಈ ಕೆಳಗಿನ ಯಾರು ಕೇಂದ್ರ ಲೆಕ್ಕಪತ್ರಗಳಿಗೆ ಸಂಬಂಧಿಸಿದ್ದಾರೆ ಮತ್ತು ಅವರನ್ನು ಭಾರತ ಸರ್ಕಾರ ಸಾರ್ವಜನಿಕ ಹಣದ ಪಾಲಕರೆಂದು ಕರೆಯುತ್ತಾರೆ ಅಂತಂದ್ರೆ ಭಾರತ ನಿಯಂತ್ರಕರು ಮತ್ತು ಮಹಾಲೇಖಪಾಲಕರು ರೈಟ್ ಆನ್ಸರ್. ಕೆಳಗಿನ ಯಾವುದು ಕೇಂದ್ರ ಸಚಿವ ವ್ಯಾಪ್ತಿಗೆ ಸೇರಿಲ್ಲ? ಕೇಂದ್ರ ಸೂಚಿಗೆ ಸಂಬಂಧಪಟ್ಟಿಲ್ಲ. ಅಂಚೆ ಸೇವೆ, ರಕ್ಷಣೆ, ಲೆಕ್ಕ ಪರಿಶೋಧನೆ ಮತ್ತು ಲೆಕ್ಕಪತ್ರಗಳು, ಸಾರ್ವಜನಿಕ ಆರೋಗ್ಯ. ಎಸ್, ಸಾರ್ವಜನಿಕ ಆರೋಗ್ಯ ನೋಡಿ. ಸಾರ್ವಜನಿಕ ಆರೋಗ್ಯ ಇದೆಯಲ್ಲ, ಈ ಸಾರ್ವಜನಿಕ ಆರೋಗ್ಯ ಅನ್ನುವುದು ರಾಜ್ಯ ಪಟ್ಟಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರವಾಗಿದೆ. ರಾಜ್ಯ ಪಟ್ಟಿಗೆ ಸಂಬಂಧಪಟ್ಟಿದೆ. ಬೇಸಿಕ್ ಸ್ಟ್ರಕ್ಚರ್ ಡಾಕ್ಟ್ರೈನ್ ಅನ್ನು ಮೊದಲ ಬಾರಿಗೆ ರೂಪಿಸಿದ್ದು ಕೇಶವಾನಂದ ಭಾರತಿ ವರ್ಸಸ್ ಕೇರಳ ಸರ್ಕಾರ. ಭಾವಿ ತಳ್ಳಿ ಹಾಕುವ ಸಿದ್ಧಾಂತ ಬಂದ್ರೆ ಗೋಲಕ್ನಾಥ್ ವರ್ಸಸ್ ಪಂಜಾಬ್ ರಾಜ್ಯ ಅಂತ ಕರಿತೀವಿ. ಬಟ್ ಮೂಲ ಸಂವಿಧಾನಕ್ಕೆ ಧಕ್ಕೆ ಆಗಬಾರದು ಅಂತ ಬಂದ್ರೆ ಕೇಶವಾನಂದ ಭಾರತಿ ವರ್ಸಸ್ ಕೇರಳ ರಾಜ್ಯ. ಬೇಸಿಕ್ ಸ್ಟ್ರಕ್ಚರ್ ಡಾಕ್ಟ್ರೈನ್ ಅನ್ನು ಮೊಟ್ಟ ಮೊದಲ ಬಾರಿಗೆ ರೂಪಿಸಲಾದ ಸಂದರ್ಭ ಯಾವುದಂತ ಹೇಳಿದ್ರೆ ಕೇಶವಾನಂದ ಭಾರತಿ ವರ್ಸಸ್ ಕೇರಳ ಸರ್ಕಾರ. ನೋಡಿ ಹೆಂಗ್ ಜಗಳ ತೆಗಿತಾರೆ, ನೀವೇ ಬರೀರಿ ಎಕ್ಸಾಮ್, ನಾವ್ ಯಾಕೆ ಬೇಕು? ಭಾರತೀಯ ಸಂವಿಧಾನದ ಪ್ರಕಾರ ಕೆಳಗಿನ ಯಾವ ಹಕ್ಕು ಮೂಲಭೂತ ಹಕ್ಕಾಗಿರುವುದಿಲ್ಲ? ಭಾರತೀಯ ಸಂವಿಧಾನದ ಪ್ರಕಾರ ಕೆಳಗಿನ ಯಾವ ಹಕ್ಕು ಮೂಲಭೂತ ಹಕ್ಕಾಗಿರುವುದಿಲ್ಲ? ಸಮಾನತೆಯ ಹಕ್ಕು, ವಾಕ್ ಸ್ವಾತಂತ್ರ್ಯದ ಹಕ್ಕು, ಧರ್ಮವನ್ನು ಬದಲಾಯಿಸಿಕೊಳ್ಳುವ ಹಕ್ಕು, ಕೆಲಸ ಮಾಡುವ ಹಕ್ಕು. ಕೆಲಸ ಮಾಡುವ ಹಕ್ಕು ರೈಟ್ ಆನ್ಸರ್. ಕೆಳಗಿನ ಯಾವುದು ಭಾರತ ಸಂವಿಧಾನದ ಪ್ರಾಧಿಕಾರವಲ್ಲ? ಭಾರತ ನಿಯಂತ್ರಕರು ಮತ್ತು ಮಹಾಲೇಖಪಾಲಕರು. ಯಾವುದು ಸಂವಿಧಾನಬದ್ಧವಾದ ಸಂಸ್ಥೆ ಅಲ್ಲ ಅಂತ ಕೊಟ್ಟಿದ್ದಾನೆ. ಕರೆಕ್ಟ್ ಆನ್ಸರ್ ಮಾಡಿ ನೋಡೋಣ. ಯೋಜನಾ ಆಯೋಗ ನೋಡಿ, ಯೋಜನಾ ಆಯೋಗ ಇದೆಯಲ್ಲ, ಇದು ಸಂವಿಧಾನಬದ್ಧವಾಗಿರುವಂತ ಸಂಸ್ಥೆ ಅಲ್ಲ.